ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 5ನೇ ಪ್ರಶ್ನೆ. ಸಾಮಾನ್ಯವಾಗಿ ಪ್ರೋಟಾನ್ ರಾಶಿಯನ್ನು ಡ್ಯಾಶ್ ಏಕಮಾನ ಎಂದು ತೆಗೆದುಕೊಳ್ಳಲಾಗುತ್ತೆ. ಪ್ರೋಟಾನ್ನ ರಾಶಿಯನ್ನ ಎಷ್ಟು ಏಕಮಾನ ಅಂತ ತೆಗೆದುಕೊಳ್ತೀವಿ? ಇಲ್ಲಿ ನೋಡಿ, ನಾವೀಗ AMUದಲ್ಲಿ ಯಾವುದೇ ಪರಮಾಣುವಿನ ರಾಶಿಯನ್ನ ಹೇಳ್ತೀವಿ, ಸರಿನಾ? AMU ಅಂದ್ರೆ ಏನು? ಕಾರ್ಬನ್ 12 ಐಸೋಟೋಪ್ ಅನ್ನು 1/12 ಆಫ್ ಕಾರ್ಬನ್ 12 ಐಸೋಟೋಪ್ ಅಂತ ಕರಿತೀವಿ. ಅದನ್ನ AMU ಅಂತ ಕರಿತೀವಿ. ಸರಿ, ಈಗ ಕಾರ್ಬನ್ ನಲ್ಲಿ ಒಟ್ಟು ಪ್ರೋಟಾನ್ಗಳು ಎಷ್ಟಿರುತ್ತೆ? 6 ಇರುತ್ತೆ. ಕಾರ್ಬನ್ ಅಟಾಮಿಕ್ ನಂಬರ್ ಏನಿದೆ? 6 ಇದೆ. ಅದೇ ತರ ನ್ಯೂಟ್ರಾನ್ ಎಷ್ಟಿದೆ? ಕಾರ್ಬನ್ 12 ಐಸೋಟೋಪ್ ಅಲ್ಲಿ 6 ಇದೆ. 6 + 6 12 ಆಯ್ತು. ಸರಿ, ಹಾಗಿದ್ರೆ ಈಗ ನಾವು ಪ್ರೋಟಾನ್ ಮತ್ತೆ ನಮ್ಗೆ ನ್ಯೂಟ್ರಾನ್ ಸಿಕ್ಕಿದೆ. ಈಗ ನೋಡಿ, ಹಾಗಿದ್ರೆ ಸ್ವಲ್ಪ ನೀವು ಲಾಜಿಕಲಿ ಥಿಂಕ್ ಮಾಡಿ. ಯಾವ ತರ ಅಂದ್ರೆ, ಕಾರ್ಬನ್ 12 ಇದೆ, 6 ಪ್ರೋಟಾನ್ಸ್ ಮತ್ತೆ 6 ನ್ಯೂಟ್ರಾನ್ಸ್ ಇದೆ. ಹಾಗಿದ್ರೆ ನಾನು ಒಂದು ಪ್ರೋಟಾನ್ ಅನ್ನ ತಗೊಂಡ್ರೆ ಅದು ಒಂದು ಏಕಮಾನದ ಹತ್ರ ಆಗುತ್ತಾ ಅಲ್ವಾ? ಹೌದು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ, ಒಂದು ಏಕಮಾನ ಎಂದು ತೆಗೆದುಕೊಳ್ಳಲಾಗುತ್ತದೆ. ಆಪ್ಷನ್ ಬಿ 2 ತಪ್ಪು, ಆಪ್ಷನ್ ಸಿ 3 ತಪ್ಪು, ಆಪ್ಷನ್ ಡಿ 4 ತಪ್ಪು. ಇದು ಯಾವ ತರ ಅಂದ್ರೆ, ನಮ್ಮ ಹತ್ರ 6 ಪ್ರೋಟಾನ್ ಇದೆ, 4 + 2 6. ಓಕೆ, ಇಲ್ಲಿ ನಮ್ಮ ಹತ್ರ 6 ನ್ಯೂಟ್ರಾನ್ ಇದೆ, 4 + 2 6 ನ್ಯೂಟ್ರಾನ್ ಇದೆ. ಈಗ ಕಾರ್ಬನ್ 12 ಐಸೋಟೋಪಿನ ನಾನು ಮಾಸ್ ತಗೊಂಡಾಗ ಅದನ್ನ 1/12 ಮಾಡಿದಾಗ ನನಗೆ ಎಷ್ಟು ಸಿಗುತ್ತೆ? ಒಂದು ಏಕಮಾನ ಸಿಗುತ್ತೆ. ಕಾರ್ಬನ್ 12 ಐಸೋಟೋಪನ ಮಾಸ್ ಏನಿದೆ ಅದನ್ನ ನಾನು 12ರಿಂದ ಭಾಗಿಸಿದ್ರೆ ನನಗೆ ಒಂದು ಏಕಮಾನ ಸಿಗುತ್ತೆ, ಸರಿನಾ? ಹಾಗಿದ್ರೆ ಇಲ್ಲಿ 6 + 6 12 ಇದೆ, ಸರಿ. ಅದರಲ್ಲಿ ಪ್ರತಿಯೊಂದು, ಈಗ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ನ ಮಾಸ್ ಹೆಚ್ಚು ಕಡಿಮೆ ಒಂದೇ ಇರುತ್ತೆ, ನಿಯರ್ಲಿ ಈಕ್ವಲ್ ಇಲ್ಲ ಅಂದ್ರೂ ಹೆಚ್ಚು ಕಡಿಮೆ ಒಂದೇ ಇರುತ್ತೆ. ಹಾಗಾಗಿ ಏನಾಯ್ತು, ಈಗ ಇದು ನಾನು 1 ತಗೊಂಡ್ರೆ ಇದು ಒಂದು ಏಕಮಾನ ಆಯ್ತಾ? ಇದು ಹೆಚ್ಚು ಕಡಿಮೆ ಒಂದು ಏಕಮಾನಕ್ಕೆ ಹತ್ತಿರದಲ್ಲಿ ಇರುತ್ತೆ. ಹಾಗಾಗಿ ನಾವು ಅದನ್ನ ಒಂದು ಏಕಮಾನ ಅಂತ ಕನ್ಸಿಡರ್ ಮಾಡ್ತೀವಿ. ಸಾಮಾನ್ಯವಾಗಿ ಪ್ರೋಟಾನ್ ರಾಶಿಯನ್ನು ಡ್ಯಾಶ್ ಏಕಮಾನ, ಒಂದು ಏಕಮಾನ ಎಂದು ಕನ್ಸಿಡರ್ ಮಾಡ್ತೀವಿ, ತೆಗೆದುಕೊಳ್ಳಲಾಗುತ್ತದೆ. ಥ್ಯಾಂಕ್ ಯು.